ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಂಜುನಾಥ ಸ್ವಾಮಿಗಳಿದ್ದಾರೆ. ಅವ್ರನ್ನ ಸ್ವಲ್ಪ ಈ ಕಾರ್ಯಕ್ರಮಗಳ ಬಗ್ಗೆ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಈ ಆಗುವಗಳು ಮತ್ತು ಜಾತ್ರೆ ಇದೇನು ಜಾತ್ರೆ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಕೇಳಿ ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಾಮಿ ನಮಸ್ತೆ. ಈ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದು ಪ್ರಧಾನ ಎಷ್ಟು ದಿನದವರೆಗೆ ಈ ಕಾರ್ಯಕ್ರಮ ಈ ಪೂಜಾ ಪುನಸ್ಕಾರಗಳು ಎಲ್ಲ ಆಯೋಜನೆ ಮಾಡ್ಕೊಂಡಿದ್ದಾರೆ? ಕಾಲಾಯ ವಿಸ್ಮಯ ಕಾಲಾತೀತಾಯ ಅನ್ನೋ ಕಾಲಭೈರವ ಪ್ರಚೋದಯ. ಈ ಒಂದು ಕಾಲಭೈರವಾಷ್ಟಮಿ ಪೂಜೆ ಅಂತ ನಮ್ಮ ಮೊದಲೇ ಹೇಳ್ತಾರಲ್ವ, ಈ ಒಂದು ಮಂತ್ರವನ್ನು ಹೇಳಿದೆ, ಕಾಲಾಯುಸ್ಮಯ ಕಾಲಾತೀತಾಯ ಅನ್ನೋ ಕಾಲಭೈರವ ಪ್ರಚೋದಯ. ಕಾಲಭೈರವಾಷ್ಟಮಿ ಅಂದರೆ ಏನಪ್ಪ ಅಂದರೆ, ಏನು ಈ ಭೂಲೋಕದಲ್ಲಿ ಕಾಶಿ ಕ್ಷೇತ್ರ ಅನ್ನೋದು ಒಂದು ಪುಣ್ಯ ಕ್ಷೇತ್ರ. ತದನಂತರವಾಗಿ ಕಾಲಭೈರವ ಯಾವಾಗಲ್ಲಿ ಶಂಕರಾಚಾರ್ಯ ಮೋಕ್ಷವನ್ನು ಕೊಡ್ತಾನೋ, ಶಿವ ಕಾಲಭೈರವ ರೂಪದಲ್ಲಿ ಬಂದು ಆಗ ಕಾಶಿ ಕ್ಷೇತ್ರ ಆವತ್ತಿನಿಂದ ಮೋಕ್ಷ ಕ್ಷೇತ್ರ ಅಂತ ಆಗುತ್ತೆ. ಕಾಶಿ ಕ್ಷೇತ್ರ ಮೊದಲು ಒಂದು ಪುಣ್ಯ ಕ್ಷೇತ್ರ. ತದನಂತರ ಆ ಶಂಕರಾಚಾರ್ಯರಿಗೆ ಕಾಲಭೈರವ ರೂಪದಲ್ಲಿ ಶಿವ ಬಂದು ಮೋಕ್ಷವನ್ನು ಕೊಡ್ತಾನೆ. ಹಾಗಾಗಿ ಅದಕ್ಕೀಗ ಕಾಶಿ ಎಂಬುದು ಮೋಕ್ಷ ಕ್ಷೇತ್ರ ಅಂತ ಪ್ರತೀತಿ ಆಗಿದೆ. ಹಾಗಾಗಿ ಆ ಕಾಲಭೈರವ ಮಾರ್ಗಶಿರ ಬೌಳ ಅಷ್ಟಮಿ ಅಂತ ಆ ಕಾಶಿ ಕ್ಷೇತ್ರದಲ್ಲಿ ಈ ಭೂಲೋಕದಕ್ಕೆ ಮೊದಲನೇದಾಗಿ ಪ್ರಾಧಾರ್ಪಣೆ ಮಾಡ್ತಾರೆ. ಆ ದಿನವನ್ನು ಕಾಲಭೈರವ ಅಷ್ಟಮಿ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇನ್ನು ಬೂದಿಗೆರೆ ಅಂದರೆ ಭಸ್ಮರೇಖಾಪುರಿ ಪಟ್ಟಣದಲ್ಲಿ ಅನಾದಿ ಕಾಲದಿಂದಲೂ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಂಥ ವಿಚಾರ. ಹಾಗಿರೋದ್ರಿಂದ ಈ ಕಾರ್ಯಕ್ರಮ 5 ದಿನಗಳ ಕಾಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕಾಲಭೈರವ ಕಾಶೀಶ್ವರ ಅಂದರೆ ಶಿವನ ಒಂದೊಂದು ರೂಪಗಳು ಒಂದೊಂದು ಹೆಸರುಗಳನ್ನ ಪಡ್ಕೊಂಡು ಹೋಗ್ತಾರೆ ಒಂದೊಂದು ಸಮಯದಲ್ಲಿ. ಇಲ್ಲ, ಕಾಲಭೈರವೇಶ್ವರ ಅಂದರೆ ಏನಂದರೆ ಸಾಕ್ಷಾತ್ ಪರಶಿವನು. ಆ ಶಂಕರಾಚಾರ್ಯನ್ನ ಅವರಲ್ಲೂ ನಾನು ನನ್ನದು ತನ್ನದು ಅಂತ ಬಂದಾಗ ಅಹಂಕಾರವನ್ನು ಕಳೀಲಿಕ್ಕೋಸ್ಕರ ಅವನು ಕಾಲಭೈರವನ ರೂಪದಲ್ಲಿ, ಅಂದರೆ ಅವನು ಭಗವಂತನೇ ಅಲ್ಲ ಅಂದ್ಕೋಬೇಕು, ಅಂಥ ರೂಪದಲ್ಲಿ ಬಂದು ಅವನ್ನ ಪರೀಕ್ಷೆ ಮಾಡ್ತಾನೆ. ಅಂದರೆ ಒಂದು ವಿಕಾರ ರೂಪದಲ್ಲಿ, ಅಂದರೆ ಕಾಲಭೈರವ ಅಂದರೆ ಮೊದಲನೇದಾಗಿ ದಿಗಂಬರನು, ಗಂಡಮಾಲೆಗಳನ್ನು ಧರಿಸಿರ್ತಾನೆ, ಕೈಯಲ್ಲಿ ಕಪಾಲವನ್ನು ಹಿಡಿದಿರ್ತಾನೆ, ಜಟೆಯನ್ನು ಒದರಿರ್ತಾನೆ, 2 ಕೋರೆಯಲ್ಲನ್ನು ಬಿಟ್ಕೊಂಡಿರ್ತಾನೆ. ಈ ರೀತಿಯಾಗಿ ಭಯಂಕರವಾಗಿ ಬರ್ತಾನೆ. ಅವನು ನೋಡಿದ್ರೆ ಭಗವಂತ ಅನ್ಕೋಬಾರ್ದು. ಆ ಒಂದು ರೂಪದಲ್ಲಿ ಬಂದು ಶಂಕರಾಚಾರ್ಯರು ಆ ರೂಪದಲ್ಲಿರ್ತಕ್ಕಂಥವನು, ಅವನ ಮಧ್ಯದಲ್ಲಿರ್ತಕ್ಕಂಥವನು ಶಿವನನ್ನು ಕಂಡು ಅವರು ಇದೇ ಏನು ನಾವು ಹೇಳ್ತೀವಲ್ಲ, ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ವ್ಯಾಲಯಜ್ಞ ಶೂದ್ರನೆಂದು ಶೇಖರಂ ಕೃಪಾ. ಹಾಗಾಗಿ ಅದೇ ಆ ಗಂಗಾನದಿ ತಟದಲ್ಲಿ ಯಾವ ದಿನ ಕಾಲಭೈರವ ಇಲ್ಲಿ ಭೂಲೋಕಕ್ಕೆ ಬರ್ತಾನೆ, ಆವತ್ತೊಂದಿನ ಅವರು ಕಾಲಭೈರವ ಅಷ್ಟನ್ನು ರಚನೆ ಮಾಡಿ ಇವತ್ತು ಕಾಶಿ ಕ್ಷೇತ್ರದಲ್ಲಿ ಏನಿರ್ತಾರೆ, ವಿಶ್ವನಾಥನ ದರ್ಶನ ಮಾಡೋಕ್ಕೆ ಮೊದಲು ಕಾಲಭೈರವನ ದರ್ಶನ ಮಾಡಬೇಕಾದ್ರೆ ಶಿವನ ಮೂಲ ರೂಪ ಕಂಡಿದ್ದಲ್ಲಿ ನಾವು ಅವರು ಕಾಲಭೈರವನ ರೂಪದಲ್ಲಿ ಕಾಣ್ತಾರೆ. ಹಾಗಾಗಿ ಈ ಒಂದು ಕಾಲಭೈರವ ಇದೆ. ಈಗ 5 ದಿನದ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ವಾ, ಇದು ಎಷ್ಟು ವರ್ಷದಿಂದ ತಾವು ತಮ್ಮ ಸಮ್ಮುಖದಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲಿ ಇದು ಈ ಕಾರ್ಯಕ್ರಮ? ನಾವು ಅಧ್ಯಕ್ಷತರು ಅಲ್ಲ, ನೀವು ಹೇಳ್ದಂಗೆ ಪ್ರಧಾನ ಅರ್ಚಕರು ಅಲ್ಲ, ನಾನು ತಾವು ಧರ್ಮದ ಇಲ್ಲಿ ಮಂಜುನಾಥ ಸ್ವಾಮಿಗಳು ಬಂದಾಗಲೇ ದೇವಸ್ಥಾನ ಸ್ವಲ್ಪ ಇನ್ನು ಒಂದು ಮುಂಚೂಣಿಗೆ ಬಂದಿದ್ದು. ಅದಕ್ಕೆ ಮೊದಲು ಸ್ವಲ್ಪ ಪೂಜಾ ಪುನಸ್ಕಾರಗಳು ಇಲ್ದಿರ ಸ್ವಲ್ಪ ಏನೋ ಒಂಥರ ಇತ್ತು ಅಂದರೆ ಎಲ್ಲ ಮನುಷ್ಯನ ಭ್ರಮೆ ಅಷ್ಟೇ. ಭಗವಂತನ ಅನುಗ್ರಹ ಕಾಣದ ಕೈಯೊಂದು ತಲೆ ಸವರದ ಹೊರತು ಮನುಷ್ಯ ಏನು ಮಾಡಲಿಕ್ಕೂ ಆಗಲ್ಲ. ದೇವರ ಆಶೀರ್ವಾದ ಭಗವಂತನ ಕೃಪೆಯಿಂದ ಬಂತು ಅಂತ ನಮ್ಮ ಭಗವಂತನ ಕೃಪೆ ಅದು ಆ ಕಾಲ ನಮ್ಮ ಮೊದಲೇ ಹೇಳಿದೆ, ಕಾಲ ಅಂದರೆ ಕಾಲವನ್ನು ನಿರ್ಧರಿಸ್ತಕ್ಕಂಥವನೇ ಕಾಲಭೈರವ. ಹಾಗಾಗಿ ನಾನು ಬಂದ ಮೇಲೆಲ್ಲ ಯಾರು ಬಂದ ಮೇಲೂ ಅಂತ ಅಲ್ಲ, ಎಲ್ಲದು ಭಗವಂತನಿಗೂ ಅಷ್ಟೇ. ಪರೀಕ್ಷೆಗಳು ಬರ್ತವೆ, ಎಲ್ಲ ಬಂದಂಥ ನಿಂತಂದಲ್ಲೂ ಕೆಲವು ದಿನಗಳು ನಿಂತಿರ್ತವೆ. ಹಾಗಾಗಿ ನಾನು 2001ರಲ್ಲಿ ನಮ್ಮ ತಂದೆಯವರ ಮಾತಿನಂತೆ ನಾನು ಈ ದೇವಸ್ಥಾನದಲ್ಲಿ ಸೇವೆ ಮಾಡಲಿಕ್ಕೆ 2001ರಲ್ಲಿ ಬಂದಿದ್ದೀನಿ. ಇದುವರೆಗೆ 2024 ಅಂದರೆ 24 ವರ್ಷದ ಕಾಲ ನಾನು ಭಗವಂತನ ಸೇವೆಯನ್ನು ಮಾಡಿದ್ದೀನಿ.
ಅಂದರೆ 2001 ಅಂದರೆ 24 ವರ್ಷದಿಂದ ಈ ಒಂದೊಂದು ದಿನೇ ದೇವಸ್ಥಾನದ ಒಂದು ಕಾರ್ಯಕ್ರಮಗಳಾಗಲಿ ಪೂಜೆ ಪುನಸ್ಕಾರ ಆಗಲಿ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅದು ಭಗವಾನ್ ನಾನು ವಿಜೃಂಭಣೆ ಅಂತ ಎಲ್ಲಿ ದೇವರ ಆಶೀರ್ವಾದದೊಂದಿಗೆ ಭಕ್ತಿಯಿಂದ ಮಾಡ್ತಿದ್ದೀನಿ ಅಷ್ಟೇ. ಇದರಲ್ಲಿ ವಿಜೃಂಭಣೆನೂ ಇಲ್ಲ, ಏನು ದೊಡ್ಡ ವಿಚಾರನೂ ಅಲ್ಲ. ನಮ್ಮ ಭಕ್ತಿಯನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ನೋಡೋರು ನೀವೆಲ್ಲ ಅದನ್ನು ವಿಜೃಂಭಣೆ ಅಂತ ಭಗವಂತ ನಿಮ್ಮಲ್ಲಿ ಆ ರೀತಿ ಹೇಳಿಸ್ತಾ ಇದ್ದಾನೆ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ದೇವರು ದಿಂಡ್ರು ಅಂದರೆ ಎಷ್ಟೋ ಜನಕ್ಕೆ ಆ ದೇವ್ರ ಹತ್ರ ಹೋದರೆ ಏನು ಸಿಗುತ್ತೆ ಹಂಗೆ ಹಿಂಗೆ ಅನ್ನೋ ಇದರಲ್ಲಿ ಆ ಸಮಯದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು, ಪೂಜೆಗಳು, ಪುನಸ್ಕಾರಗಳು, ಹೋಮಗಳು ಮಾಡಿದರೆ ಈ ಜನಗಳಿಗೂ ಆಕರ್ಷಣೆ ಆಗುತ್ತೆ. ಭಕ್ತಿ ಏನೋ ಒಂದು ಮಾಡಿದ್ದಾರೆ ಅಂತ ನೋಡೋಕ್ಕೆ ಬರೋ ಉದ್ದೇಶದಿಂದ ಆದರೆ ಸ್ವಲ್ಪ ಆದರೂ ಭಕ್ತಿ ಭಾವ ಮೂಡುತ್ತೆ ಅನ್ನೋದು ಒಂದು ಉದ್ದೇಶ ಅಲ್ವಾ. ಜನಗಳಿಗೆ ಒಂದು ಸ್ವಲ್ಪ ಸರ್ವೇ ಜನ ಸುಖಿನ ಭವಂತು ಅಂತ. ಅಲ್ಲಲ್ಲ, ನಾವು ಏನೋ ಮಾಡಿದ್ರೆ ಏನೋ ಬಂದು ನೋಡ್ತಾರೆ ಅನ್ನೋದೇನಿಲ್ಲ. ನಮ್ಮದು ಸನಾತನ ಧರ್ಮ ಅಂತ ಹೇಳಿದ್ದೀವಿ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಭಗವಂತನನ್ನೇ ಆರಾಧನೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹೌದು. ಕಾಲಕ್ಕೆ ತಕ್ಕಂತೆ ಈಗ ನಾವು ಮೊದಲು ಏನೋ ಆದಿನಿವಾಸಿಗಳು ಏನು ಮಾಡ್ತಾಯಿದ್ವಿ, ಸೊಪ್ಪನ್ನು ಕಟ್ತಿದ್ವಿ, ತದನಂತರ ಬಟ್ಟೆ ಕಂಡಿದ್ವಿ, ತದನಂತರ ಇನ್ನೂ ಯಾವ ರೀತಿ ಅಲಂಕಾರಕ್ಕೆ ಬಂದಿದ್ವಿ. ಇದಾಗಲ್ಲ. ಭಗವಂತನ ಸೇವೆಯನ್ನು ಆ ಕಾಲಕ್ಕೆ ತಕ್ಕಂಗೆ ಆ ಒಂದು ಇದಕ್ಕೆ ನಾವು ನಡ್ಸ್ಕೊಂಡು ಬರ್ತಾಯಿದ್ವಿ ಅಷ್ಟೇ. ಮೊದಲು ಅದೇ ಸೌದೆನಲ್ಲೇ ಹೋಮ ಮಾಡ್ತಿದ್ವಿ, ರಾಗಿ ಕಡ್ಡಿ ಸೌದೆನೇ ತಂದು ಹೋಮ ಮಾಡ್ತಿದ್ವಿ. ಈಗಲೂ ಅದರಲ್ಲೇ ಮಾಡ್ತಾಯಿದ್ದೀವಲ್ಲ, ಅದರಲ್ಲಿ ಬೇರೆ ಏನು ಮಾಡಿಲ್ವಲ್ಲ ನಾವು. ಇದು ಜನ ಆಕರ್ಷಣೆ ಅನ್ನೋದನ್ನು, ಈ ಮಾತನ್ನು ನಾವು ಸುಳ್ಳು. ದೇವಸ್ಥಾನಗಳೆಲ್ಲ ಜನ ಆಕರ್ಷಣೆಗಳಿರ್ತಕ್ಕಂಥದ್ದಲ್ಲ. ಒಂದು ಮನೆಯಲ್ಲಿ ಭಗವಂತನ ನಾವು ಸುಲಭವಾಗಿ ಕರ್ಕೊಂಡು ಹೋಗ್ಬೋದು, ಭಗವಂತನನ್ನು ಸುಲಭವಾಗಿ ನಾವು ಒಲಿಸ್ಕೊಳ್ಬೋದು, ಭಗವಂತನೇ ನಮ್ಮ ಮನೆಗೆ ಕರ್ಕೊಂಡೋಗಿ ನಿಲ್ಲಿಸ್ಕೋಬೋದು. ಆದರೆ ಮನೆಯನ್ನು ಯಾವತ್ತೂ ನಾವು ದೇವಸ್ಥಾನ ಮಾಡಲಿಕ್ಕಾಗಲ್ಲ. ದೇವಸ್ಥಾನವೇ. ಭಗವಂತನ ಮನೆಗೆ ಬಂದ್ರೂ ಅದು ದೇವಸ್ಥಾನ ಆಗೋದಿಲ್ಲ. ದೇವಾಲಯ ಅನ್ನೋದು ಕಲೆ ಇದೆ. ಮನುಷ್ಯನ ಒಂದು ನೆಮ್ಮದಿ, ಶಾಂತಿ ಎಲ್ಲವೂ ಎಲ್ಲಿ ಆ ಸ್ಥಳದಲ್ಲಿ ಸಿಗ್ತಕ್ಕಂಥದ್ದು. ದೇವಸ್ಥಾನವೇ ಹಾಗೆ. ಸ್ವಾಮಿ, ಈಗ ಅವನ ಹೋಮ ಮಾಡ್ತಾರೆ ದೇವರ ಭಕ್ತಿಗೆ ಅಂತ ನಮಗೇನೋ ಒಂದು ಅಲ್ಪ ಸ್ವಲ್ಪ ಏನೋ ನಮ್ಗೆ ಗೊತ್ತಿರೋಷ್ಟು ಸ್ವಲ್ಪ ನಮ್ಗೆ ತಿಳ್ಕೊಂಡಿದ್ದೀವಿ. ಆದರೆ ನೋಡಿದ ನಮ್ಮ ಸ್ನೇಹಿತರಿದೆ, ಅವ್ರಿಗೂ ಸ್ವಲ್ಪ ತಿಳ್ಕೊಡ್ಬೇಕು. ಅಂದರೆ ಈ ದೇವರ ಪೂಜೆಯ ಸಮಯದಲ್ಲಿ ಈ ಹೋಮಗಳು ಏನಕ್ಕೆ ಮಾಡ್ತಾರೆ, ನಮ್ಮ ಸ್ನೇಹಿತರಿಗೋಸ್ಕರ ಈಗ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ. ಹೋಮ ಹವನಗಳು ನೋಡಿರಬೇಕು. ಈಗ ನಾನು ನಿಮಗೆ ನಾವು ಮನುಷ್ಯನ ಸರಳವಾದ ರೀತಿಯಲ್ಲಿ ಮಾತಾಡೋದಾದರೆ ಈಗ ಒಂದು ಮಗು ಹುಟ್ಟಿದಾಗ ಅದಕ್ಕೆ ಸ್ನಾನ ಮಾಡಿ ಒಂದು ಸಾಂಬ್ರಾಣಿ ಹೊಗೆ ತೋರಿಸ್ತಾ ಇದ್ವಿ. ಯಾಕೆ? ಒಳ್ಳೆಯದಾಗಲಿ, ಆರೋಗ್ಯವಾಗಲಿ, ಆ ಮಗುನಲ್ಲಿರ್ತಕ್ಕಂಥ ನೆಗಡಿನೋ ಅಥವಾ ಇನ್ನೊಂದು ಮತ್ತೊಂದು ಹೋಗ್ಲಿಕ್ಕೆ ಅಂತ. ಹೌದು. ಆಮೇಲೆ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ತಾ ಇದ್ವಿ. ಯಾಕೆ? ಕ್ರಿಮಿಕೀಟಗಳು ಒಳಗಡೆ ಬರದೇ ಇರಲಿ ಅಂತ. ಹೌದಲ್ವ? ಈ ಹೋಮ ಅನ್ನೋದೇನು, ನಾವು ಹೋಮ ದ್ರವ್ಯಗಳನ್ನು ಹಾಕ್ತೀವಿ, ಹೋಮ ಸಮಿತಿಗಳನ್ನು ಹಾಕ್ತೀವಿ. ಅದರಿಂದ ಬಂದಂಥ ಹವನ ಏನು ಹೊಗೆ ಅಂತ ನೀವು ಹೇಳ್ತಾರೆ, ಆ ಹವನ ಏನಾಗುತ್ತೆ, ವಾತಾವರಣ ಶುದ್ಧೀಕರಣ ಮಾಡುತ್ತೆ. ಹಾಗಾಗಿರೋದ್ರಿಂದ ಹೋಮ ಹವನಗಳನ್ನು ಇದೇನು ತಮಾಷೆ ಚಂದಕ್ಕೆ ಮಾಡ್ತಕ್ಕಂಥದ್ದಲ್ಲ. ಹೌದು. ಒಂದು ವಾತಾವರಣ ಶುದ್ಧಿ ಮಾಡಲಿಕ್ಕೆ ಮನುಷ್ಯ ಹೋಮದ ಕುಂಡದ ಮುಂದೆ ಕೂತಿರಷ್ಟು ಅವನು ಜಾಗೃತಿಯಾಗಿರ್ತಾನೆ. ಕೆಲವೊಂದು ವಸ್ತುಗಳು ಏನಿದ್ದಾವೆ, ಒಂದು ನಮ್ಮ ನಾಟ್ಯ ಔಷಧಿ ಅನ್ಬೋದು, ಆಯುರ್ವೇದಿಕ ವಸ್ತುಗಳು ಅನ್ಬೋದು, ಕೆಲವೊಂದು ಎಷ್ಟೋ ಲಕ್ಷಗಳು ಖರ್ಚು ಮಾಡಿ ಮೇಲಾಗದಿದ್ದಂಥ ಆ ವಸ್ತು ಒಂದು ಕಾಯಿಲೆ ಇರ್ಬೋದು, ಒಂದು ಸಣ್ಣ ಪುಟ್ಟ ವಸ್ತುಗಳಲ್ಲಿ ಮೇಲಾಗುತ್ತೆ. ಇಂಥ ನೂರಾರು ವಸ್ತುಗಳು ಇರುತ್ತೆ. ಆ ಒಂದು ವಸ್ತುಗಳನ್ನ ಹೋಮದಲ್ಲಿ ಹಾಕಿದ್ರೆ ಅದರ ಒಂದು ಪ್ರಭಾವ ಬೀರಿ ಗಾಳಿಯಲ್ಲೆಲ್ಲ ಕಲಿತು ಜನಗಳಿಗೆ ಆರೋಗ್ಯ ಸಿಗಲಿ ಅನ್ನೋ ಒಂದು ಉದ್ದೇಶ. ಹೌದು. ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ತಗೊಳ್ಳಿ, ಎಕ್ಕದ ಗಿಡ ತಗೊಳ್ಳಿ, ಹೀಗೆ ಪ್ರತಿಯೊಂದು ಗಿಡಮೂಲಿಕೆಗಳನ್ನು ಪ್ರಾಕೃತಿಕವಾಗಿ ಬರ್ತಕ್ಕಂಥ ಗಿಡಗಳನ್ನ ಸಿಗೋದ್ರಿಂದ ಅದರಿಂದ ಅದು ವಾತಾವರಣ ಇದೆ, ಒಳ್ಳೆ ಶುದ್ಧಿ ಆಗುತ್ತೆ, ಮನಸ್ಸಿಗೆ ಆಹ್ಲಾದ ಕೊಡುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಹ್ಲಾದ ತಗೊಳ್ಳೋಕ್ಕೆ ಯಾವುದೋ ಮೊಬೈಲು ಅಂಥದ್ದು ಬಂದಿರ್ಬೋದು. ಆದರೆ ಹಿಂದಿನ ಕಾಲದಲ್ಲಿ ಮನುಷ್ಯನಿಗೆ ಒಂದು ಸಂತೋಷ, ಒಂದು ಒಳ್ಳೆ ಕೂಟ, ಯಾವುದೋ ದೇವಸ್ಥಾನ ಕಾರ್ಯಕ್ರಮ
ಮಾಡ್ಬೇಕಾದ್ರೆ ಅದೇ ಮನುಷ್ಯನಿಗೆ ಮನೋರಂಜನೆ ನೆಮ್ಮದಿ ಶಾಂತಿ ಎಲ್ಲ ಆಗೇ ಇತ್ತು. ಆದರೆ ಇವತ್ತಿನ ದಿವಸ ಏನಾಗಿದೆ, ಎಲ್ಲ ಬದಲಾವಣೆ ಆಗಿದೆ. ನೆಮ್ಮದಿ ಅಂತಹ ಶಾಂತಿ ಎಲ್ಲ ಸಂದರ್ಭದಲ್ಲೂ ನಾವು ಈ ಕಡಿಮೆ ಆಗ್ತದೆ. ಕಾಲಭೈರವ ದೇವಸ್ಥಾನದಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸೋಕ್ಕೋಸ್ಕರವಾಗಿ ಏನು ಮಾಡಿದ್ವಿ, ಮೊದಲನೇದಾಗಿ ಬರ್ತಕ್ಕಂಥ ಮೊದಲನೇದಾಗಿ ನೀವು ಮಹಿಳೆಯರು ದೇವಸ್ಥಾನಕ್ಕೆ ಬಂದರೆ ಏನು ಮಾಡ್ತಾರೆ, ಅವ್ರ ಮನೆ ಕಥೆನೇ ಮಾತಾಡ್ತಾರೆ. ನಿಜ. ಇದನ್ನೆಲ್ಲ ಹೋಗಲಾಡಿಸೋಕ್ಕೋಸ್ಕರ ಮೊದಲು ಸ್ವಲ್ಪ ಭಜನೆಯನ್ನು ಹೇಳ್ಕೊಟ್ರಿ. ತದನಂತರ ಇವ್ರು ಯಾಕೋ ಇನ್ನೂ ಆ ಮನೆ ಸುದ್ದಿ ಮಾತಾಡ್ತಾರೆ ಅಂದಾಗ ಅವ್ರು ಬಂದು ಕೂತ ತಕ್ಷಣ ಸ್ವಲ್ಪ ಈ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿ ಅಂದ್ವಿ. ಆ ಲಲಿತ ಸಹಸ್ರ ಪಾರಾಯಣ ಮಾಡೋಕ್ಕೆ ಒಂದು 20 ನಿಮಿಷ 25 ನಿಮಿಷ ಆಗುತ್ತೆ. ಅಷ್ಟೊತ್ತು ಆದರೂ ಅವರು ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ಇರ್ತಾರೆ, ಒಳ್ಳೆಯ ಭಾವನೆ ಬರಲಿ, ಹೀಗೆಲ್ಲ ಮಾಡಿ ಆ ಲಲಿತ ಸಹಸ್ರನಾಮವನ್ನು ಈಗ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಮಹಿಳಾ ಮಣಿಗಳು ಅದನ್ನು ಪ್ರತಿ ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿ ಎಲ್ಲ ಬಂದು ಅವರು ಪಾರಾಯಣವನ್ನು ಮಾಡ್ತಾರೆ. ಸ್ವಾಮಿ, ಈಗ ಈ ಅವನ ಹೋಮ ಮಾಡೋದ್ರಿಂದ ಈ ವಸ್ತುಗಳೆಲ್ಲ ಹಾಕಿ ಏನು ಗಾಳಿಯಲ್ಲಿ ಒಳ್ಳೆ ಆಮ್ಲಜನಕದಲ್ಲಿ ಬೆರೆತು ಎಲ್ಲರಿಗೂ ಆರೋಗ್ಯ ಆಗುತ್ತೆ ಅಂತ ನಾವು ಹೇಳಿದ್ವಿ. ಅಂದರೆ ಎಲ್ಲ ಅಲ್ಲಲ್ಲೆಲ್ಲ ಅಂದರೆ ಬುದ್ಗೆರೆ ಅನ್ನೋ ಒಂದು ಊರಲ್ಲಿ ಮಾತ್ರ ಅಲ್ಲ, ಎಲ್ಲ ಊರುಗಳಲ್ಲೂ ಈ ಥರ ಅವನ ಹೋಮಗಳು ಮಾಡುತ್ತಾ ಇದ್ದರೆ ಈ ಥರ ಒಂದು ವಸ್ತುಗಳು ಹಾಕಿ ಗಾಳಿಯಲ್ಲಿ ಒಂದು ಆಮ್ಲಜನಕದ ಜೊತೆಯಲ್ಲಿ ಈ ಒಂದು ವಸ್ತುಗಳ ಒಂದು ವಿಶೇಷತೆ ಬೆರೆತರೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಏನು ಹೇಳ್ತೀರಿ ಸನಾತನ ಧರ್ಮದಲ್ಲಿ, ಅದೇ ರೀತಿ ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಕ್ಕಿ ಎಲ್ಲರೂ ಸುಖವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ ಅನ್ನೋ ಒಂದು ಮನೋಭಾವ ಇರ್ಬೋದು. ಈಗ ನಾವು ಸರ್ವೇ ಜನ ಸುಖಿನೋಭವ ಅಲ್ಲ, ಸಮಸ್ತ ಲೋಕ ಸುಖಿನೋಭವ. ಸರ್ವೇ ಜನ ಸುಖಿನೋಭವ ಅಂತ ಅನ್ನೋದಕ್ಕಿಂತ ಸಮಸ್ತ ಲೋಕ, ಈ ಲೋಕದಲ್ಲಿಕ್ಕಂಥ ಯಾವುದು ಸಣ್ಣ ಜೀವ ಜಂತುಗಳು, ನಾವು ಮನುಷ್ಯರು, ಮಾನವರು, ಜೀವನ ಜಂತು ಎಲ್ಲವೂ ಸುಖವಾಗಿರ್ಬೇಕು, ಎಲ್ಲರೂ ಒಳ್ಳೆಯಾಗಿರ್ಬೇಕು. ಹಾಗಾಗಿರೋದನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದು ಊರಲ್ಲೂ ಈ ಥರ ಹೋಮಗಳು ಹೌದು, ತುಂಬ ಒಳ್ಳೆಯದು. ಹೌದು. ನಮ್ಮ ಸನಾತನ ಧರ್ಮ ಎಲ್ಲರಿಗೂ, ಸರ್ವೇ ಜನ ಹಾಗೂ ಸಮಸ್ತ ಜನರಿಗೂ ಜಾತಿ ಭೇದ ಧರ್ಮ ನೋಡದೆ ಒಳ್ಳೇದಾಗಲಿ ಅಂತ ಮಾಡೋದೇ ಹೋಮ. ನೋಡಿ, ನಾನು ಈ ಧರ್ಮದವನು, ಆ ಧರ್ಮದವನು, ಈ ಧರ್ಮದವನು, ಈ ಧರ್ಮದವನು ಅಲ್ಲ. ಅಗ್ನಿಗೆ ಯಾವ ಧರ್ಮ? ಸನಾತನ ಧರ್ಮ. ಅಗ್ನಿಗೆ ಯಾವ ಧರ್ಮ? ಬೆಂಕಿ ಅನ್ನೋದೇ ಅದ್ರ ಧರ್ಮ. ಎಲ್ಲರನ್ನೂ ಸುಡೋದೇ ಅದ್ರ ಧರ್ಮ. ಅದು ಜಾತಿ ಕೇಳಿದ್ರೆ ನಾನು ಬ್ರಾಹ್ಮಣ ಅಂದರೆ ಸುಡಲ್ವೇ, ನಾನು ಅನ್ಯ ಅಂದರೆ ಸುಡಲ್ವೇ? ಯಾವುದಿಲ್ವಲ್ಲ. ಹೋಮಾವನಗಳಿಗೆ ಜಾತಿ ಯಾವುದು, ಕುಲ ಯಾವುದು? ಭಗವಂತನ ಮಕ್ಕಳು ನಾವು ಆಗಿರಬೇಕಾದ್ರೆ ಯಾರಿಗೆ ಯಾವ ಕುಲ, ಯಾವ ಜಾತಿ? ಅದಕ್ಕೋಸ್ಕರ ಎಲ್ಲ ಗ್ರಾಮಗಳಲ್ಲೂ ಈ ರೀತಿಯಾದ ಹೋಮವನ್ನು ನಡೆಸಿದ್ದೆ. ಆದರೆ ನಮ್ಮ ಹಿಂದೂ ಧರ್ಮದ ಜೊತೆಗೆ ಸನಾತನ ಧರ್ಮವು ಇನ್ನೂ ಹೆಚ್ಚು ಪ್ರಕಾಶಮಾನ ಬರೋದರಲ್ಲಿ ಎರಡು ಮಾತಿಲ್ಲ. ಸ್ವಾಮಿ, ದೇವಾಲಯದ ವಿಚಾರದಲ್ಲಿ ಮತ್ತೆ ಏನಾದರೂ ಹೇಳೋದಿದೆಯಾ? ಹೇಳ್ತೀರಾ? ಇನ್ನೇನು ವಿಶೇಷ? ಮತ್ತು ವರ್ಷನೂ ಮುಂದಿನ ವರ್ಷ ಇದೇ ಕಾಲಭೈರವ ಅಷ್ಟಮಿ ದಿನ, ಮುಂದಿನ ವರ್ಷ ಇನ್ನೇನು ವಿಶೇಷತೆಗಳು ಇದೇ ಭಗವಂತನ ತೋರಿಸ್ಕೊಂಡು ಹೋಗೋದು. ಇದೇ ರೀತಿ ಅಂದರೆ ಭಗವಂತನ ಅನುಗ್ರಹ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಸಮಾಜಕ್ಕೆ ಕಳಕಳಿ ಆಗತಕ್ಕಂಥ ಕೆಲಸಗಳನ್ನು ನಾವು ಏನು ಬೇಕಾದ್ರೂ ಮಾಡಲಿಕ್ಕೆ, ಸಮಾಜಕ್ಕೆ ಒಂದು ಮೆಸೇಜ್ ಅಂದರೆ ವಿಷಯವನ್ನು ನಾವು ತಿಳಿಸ್ಲಿಕ್ಕೋಸ್ಕರ ಕೆಲವೊಂದು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷದಲ್ಲಿ ಒಂದು ಪುಣ್ಯಕೋಟಿ ಕಥೆ ಅಂತ ನಾವಲ್ಲ ನಮ್ಮ ತಾತಂದ್ರ ಕಾಲದಲ್ಲೂ ಆ ಪುಣ್ಯಕೋಟಿ ಕಥೆ ಇತ್ತು. ಅದನ್ನು ಎಲ್ಲ ಆಲ್ರೆಡಿ ಈಗಿನ ಜನ್ರೇಷನಲ್ಲಿ ಅದು ಕಥೆನೇ ಗೊತ್ತಿಲ್ಲ ಅವರು. ಅದನ್ನು ನಾವು ನೆನಪಿಸೋಕ್ಕೋಸ್ಕರ ಈ ರೀತಿ ಏನೇನೋ ವಿಶೇಷಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಚೆ ಆಫ್ ಮಾಡ್ತೀವಿ. ಕೊನೆಯಲ್ಲಿ ನಮ್ಮ ನೋಡಿದ್ರ ಸ್ನೇಹಿತರಿಗೆ, ಎಲ್ಲ ಪ್ರೇಕ್ಷಕರಿಗೆ ಏನು ಒಂದು ಸಂದೇಶ ನಮ್ಮ ಮುಖಾಂತರ? ಸಂದೇಶ ಅನ್ನೋದಕ್ಕಿಂತ ಇವತ್ತಿನ ಈ ಬ್ಯುಸಿ ಜೀವನದಲ್ಲಿ, ಒತ್ತಡದ ಜೀವನ, ಬ್ಯುಸಿ ಜೀವನ ಅನ್ನೋದಕ್ಕಿಂತ ಒತ್ತಡದ ಜೀವನದಲ್ಲಿ ಅನಾರೋಗ್ಯಗಳೇ ಜಾಸ್ತಿ ಆಗ್ತಾಯಿದೆ. ಒತ್ತಡ ಅಂತಿದ್ದ ಮೇಲೆ ಆರೋಗ್ಯ ಬರ್ತಕ್ಕಂಥ ಸಹಜ. ಈ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಆದಷ್ಟು
ಧ್ಯಾನ, ಭಕ್ತಿ, ಯೋಗ ಈ ರೀತಿಯಾದ್ದೆಲ್ಲನೂ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಇನ್ನೊಬ್ಬರು ನೋಡಿ ಅಸೂಯೆ ಪಡದೆ ಇವೆಲ್ಲದೆಲ್ಲ ಸರ್ವೇಜನ ಸುಖಿನೋ ಭವಂತು ಅನ್ನೋ ಒಂದು ವೇದ್ಯವಾಕ್ಯವನ್ನು ನಾವು ಇಟ್ಕೊಂಡು ಮನುಷ್ಯ ಮೊದಲನೇದಾಗೇನು ಬಂದಿರೋದೇ ನಾವು ಹೋಗೋದಕ್ಕೋಸ್ಕರ. ಇಲ್ಲಿ ಯಾವುದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಒಂದು ಇರೋದ್ರಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡದಿರ ಅದು ನಾವು ಜೀವನ ಮಾಡಬೇಕು. ಹಾಗಾಗಿ ಈ ಒತ್ತಡವನ್ನು ನಿವಾರಣೆ ಮಾಡಬೇಕಾದ್ರೆ ದೇವಾಲಯಗಳಲ್ಲಿ ಧರ್ಮ ಕಾರ್ಯ ನಡೆಯುವಂಥಕ್ಕದ್ರಲ್ಲಿ, ಧಾರ್ಮಿಕ ಕಾರ್ಯ ನಡೆಯುವಂಥಕ್ಕದ್ರಲ್ಲಿ, ಆಧ್ಯಾತ್ಮ ನಡೆಯುವಂಥ ಸ್ಥಳಗಳಲ್ಲಿ ಹೋಗಿ ನಾವು ಕೆಲವು ಗಂಟೆಗಳ ಕಾಲ ಅಲ್ಲಿ ಕಾಲವನ್ನು ಕಳೆದಿದ್ದೆ ಆದರೆ ಸ್ವಲ್ಪ ಶಾಂತಿ ಸಿಗುತ್ತೆ. ಇದನ್ನೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತಲೇ ನಾನು ಧನ್ಯವಾದಗಳು ಸ್ವಾಮಿ. ತುಂಬ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ನಮ್ಮ ನೋಡಿದರೆ ಸ್ನೇಹಿತರಿಗೆ ಒಂದು ಉತ್ತಮವಾದ ಸಂದೇಶದೊಂದಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ. ತಾವುಗಳೆಲ್ಲ ಸೇರಿ ತಮಗೂ ಕೈ ಕೇಳ್ತೀರಿ. ಎಲ್ಲರೂ ನಮ್ಮ ದೇವರು ಹೇಳ್ಬೋದು, ಎಲ್ರಿಗೂ ಮುಟ್ಟಿಸಿ ಸರ್ವೇ ಜನ ಸುಖಿನೋ ಭವ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ ಈ ಮಾತು ಒಂದು ಸ್ವಾಮಿಗಳು ಹೇಳಿರೋ ಒಂದು ಸಂದೇಶನ ತಮಗೂ ಹೇಳಿ ಎಲ್ರಿಗೂ ಶೇರ್ ಮಾಡಿ ಇದು ಸರ್ವರಿಗೂ ಮುಟ್ಟಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಒಂದು ಹೇಳ್ಕೊತೀನಿ. ಧನ್ಯವಾದಗಳು ಸರ್.